ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಮ್ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಹೋಮ್ ಸೆಂಟರಲ್ಲಿ ಸ್ವಲ್ಪ ಕಿಚನ್ ಐಟಮ್ಸ್, ಕ್ರಾಕರಿ ಐಟಮ್ಸ್ ಎಲ್ಲ ಬೇಕಿತ್ತು, ಶಾಪಿಂಗ್ ಮಾಡೋದಿತ್ತು ಸ್ವಲ್ಪ. ಹಾಗಾಗಿ ಹೋಗ್ತಾ ಇದ್ದೀನಿ. ನನಗಂತೂ ಸಖತ್ ಖುಷಿ ಕಿಚನ್ ಐಟಮ್ಸ್ ಎಲ್ಲ ತೊಗೊಬೇಕು ಅಂದರೆ. ಫಸ್ಟು ಬಟ್ಟೆ ಶಾಪಿಂಗ್ ಅಂದರೆ ಇಷ್ಟ, ಅದನ್ನ ಬಿಟ್ಟರೆ ಸೆಕೆಂಡು ನನಗೇನು ಅಂದರೆ ಕಿಚನ್ ಐಟಮ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಎಲ್ಲ ಲೇಡೀಸ್ಗೂ ಸಾಮಾನ್ಯ ಹಾಗೆ ಅಂತ ಅನ್ಕೊತೀನಿ. ಹೋಗೋಣ ಬನ್ನಿ, ತೋರಿಸ್ತೀನಿ ನಿಮಗೂ ಏನೇನು ಐಟಮ್ಸ್ ಇರುತ್ತೆ, ಹೇಗಿದೆ ಅಂತ. ಬಂದ್ವಿ, ಎಂಟ್ರಿ ಆದ್ವಿ. ಎಂಟ್ರೆನ್ಸಲ್ಲಿ ತುಂಬ ಲೈಟಿಂಗ್ಸು ಮತ್ತೇನು ಫೌಂಟೇನ್ ಅದು ಲೈಟ್ ಏನು ಸೆಲೆಬ್ರೇಷನ್ ಅಥವಾ ಏನು ಫಂಕ್ಷನ್ ಗೊತ್ತಿಲ್ಲ, ಅಥವಾ ನಾರ್ಮಲ್ ವೀಕೆಂಡಲ್ಲಿ ಹೀಗೆ ಇರುತ್ತೆ ಅಂತಲೂ ಗೊತ್ತಿಲ್ಲ. ಈ ಥರ ಇತ್ತು. ಇದು ಒಂಥರ ಮಾಲ್ ಥರನೇ ಎಲ್ಲದೂ ಇದೆ. ನಮಗೆ ಹೋಮ್ ಸೆಂಟರ್ಗೆ ಅಷ್ಟೇ ಹೋಗೋದಿತ್ತು. ಸೊ ಅದು ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ ಆಗಿತ್ತು. ಸೊ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಸ್ವಲ್ಪ ಇದ್ದಿದ್ದನ್ನು ಹಾಗೆ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಬಟ್ಟೆ ಅಂದರೆ ಡ್ರೆಸ್ಗಳೆಲ್ಲ ಇದ್ದವು ಎಲ್ಲದ್ದು. ನಾನು ಕಿಡ್ಸ್ ಸೆಕ್ಷನಲ್ಲಿ ಸ್ವಲ್ಪ ಅಲ್ಲೇ ಆನ್ ದಿ ವೇ ಹೋಗಬೇಕಿದ್ರೆ, ಲಿಫ್ಟ್ಗೆ ಹೋಗ್ಬೇಕಿದ್ರೆ ಸಿಕ್ತು. ಅಲ್ಲೇ ಸ್ವಲ್ಪ ಹಾಗೆ ಆ ಕಡೆ ಈ ಕಡೆ ಕಣ್ಣಾಡಿಸ್ಕೊಂಡು ಬಂದೆ ಅಷ್ಟೇ. ವಿಂಡೋ ಶಾಪಿಂಗು ಏನೂ ತೊಗೊಳಕ್ಕೆ ಹೋಗಿಲ್ಲ, ಜಸ್ಟ್ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿರೋ ಡ್ರೆಸ್ಗಳಿದ್ವು, ಹಾಗೆ ನೋಡ್ಕೊಂಡು ಬಂದೆ. ನನಗೇನು ತಗೊಳ್ಳೋ ಅಂಥ ಪ್ಲ್ಯಾನ್ ಇರಲಿಲ್ಲ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ಹೋಮ್ ಸೆಂಟರು, ಅಲ್ಲಿ ಹೊರಟ್ವಿ. ನೋಡಿ, ಡ್ರೆಸ್ ಚೆನ್ನಾಗಿತ್ತು, ತುಂಬ ಒಂಥರ ಕಾಸಿಯಾಗಿತ್ತು ಚಿಕ್ಕ ಮಕ್ಕಳಿಗೆ. ಬಟ್ ಆ ಸೈಜು ನನ್ನ ಮಗಳಿಗೆ ಬರ್ತಿರ್ಲಿಲ್ಲ. ಸೊ ಅದನ್ನ ಹಾಗೆ ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಹಾಗೆ ಒಂದು ಸಲ ಕಣ್ಣಾಡಿಸ್ಕೊಂಡು ನೆಕ್ಸ್ಟ್ ಹೋಮ್ ಸೆಂಟರ್ ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ. ಅಲ್ಲಿ ಹೋದ್ವಿ. ಎಂಟ್ರಿ ಆಗ್ತಿದ್ದಂಗೆ ತುಂಬ ಬ್ಯಾಗ್ಸ್ಗಳೆಲ್ಲ ಇದ್ವು, ಲೇಡೀಸ್ ಬ್ಯಾಗು, ಆ ಥರ ಚಿಕ್ಕ ಮಕ್ಕಳದ್ದು ಎಲ್ಲ ಇತ್ತು. ಇದು ನೋಡಿಬಿಟ್ಟು ಅವಳಿಗೆ ಖುಷಿ ಆಯಿತು, ಬೇಕು ಅಂತ ಆಟ ಮಾಡ್ತಾಯಿದ್ಲು. ಗೊಂಬೆ ಎಲ್ಲ ಇತ್ತಲ್ವ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ನಾವು ಸೀದಾ ಏನು ಬೇಕಾಗಿತ್ತು ಅದನ್ನು ತಗೊಳಕ್ಕೆ ಹೋದ್ವಿ. ನನಗೆ ಸ್ವಲ್ಪ ಪ್ಲೇಟ್ಸ್ಗಳೆಲ್ಲ ಬೇಕಿತ್ತು. ಎಂಟ್ರೆನ್ಸಲ್ಲೇ ಈ ಥರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಇಟ್ಟಿದ್ರು, ಹೋಮ್ ಡೆಕೋರ್ ಐಟಮು ತುಂಬ ಚೆನ್ನಾಗಿರೋದೆಲ್ಲ ಇತ್ತು. ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಅದನ್ನೇ ನೋಡಿಬಿಟ್ಟು ಬಂದ್ಬಿಟ್ಟು ಮೇಡಮ್ ವೀಡಿಯೋ ಅಲೋ ಇಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಟ್ರು. ಅದು ಸ್ವಲ್ಪ ಕದ್ದು ಮುಚ್ಚಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಪ್ಲೇಟ್ಸ್ಗಳೆಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ. ಆದರೆ ನನಗೇನು ಅದು ಇಷ್ಟ ಆಗೋಲ್ಲ, ಮೇಲ್ಗಡೆ ಎಲ್ಲ ಕಲೆ ಇದ್ದಂಗೆ ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಹಾಗೆ ನೋಡ್ತಾ ಇದ್ದೆ. ನನಗೆ ಸೆರಾಮಿಕಲ್ಲಿ ಬೇಡ ಇತ್ತು, ನಾರ್ಮಲ್ಲು ಈ ಫೈಬರ್ ಥರ ಅದರಲ್ಲಿ ಬರುತ್ತಲ್ಲ, ಅದರಲ್ಲಿ ಬೇಕಾಗಿತ್ತು ಒಂದಿಷ್ಟು ಪ್ಲೇಟ್ ಸೆಟ್ಗಳು. ಅದನ್ನು ನೋಡೋದಕ್ಕೆ ಮೇನಾಗಿ ಬಂದಿದ್ದು. ಲಾಸ್ಟಲ್ಲಿ ಇದನ್ನು ಫೈನಲೈಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಗೊಂಡೆ. ಹಾಗೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದೇನು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿರೋದು ಐಟಮ್ಸ್ಗಳೆಲ್ಲ ಇತ್ತು. ಪ್ಯಾನ್ಗಳು, ಆಮೇಲೆ ಈ ಥರ ಎಗ್ ಹೋಲ್ಡರ್ಸು, ವುಡನ್ ಸ್ಪ್ಯಾಚುಲಾ, ಮತ್ತು ಕಟ್ಟಿಂಗ್ ಬೋರ್ಡ್ಗಳು, ಈ ಥರ ಕಂಟೈನರು. ನೆಕ್ಸ್ಟು ಕಾಫಿ ಮೇಕರು, ಕಾಫಿ ಮಷಿನ್ ಇತ್ತು. ಇದು ನೆಕ್ಸ್ಟು ಏರ್ ಫ್ರೈಯರು, ರೋಬೋ ಕುಕ್ಕು ಅಂದರೆ ಇನ್ಸ್ಟಾಪಾಟ್ ಎಲ್ಲ ಇತ್ತು. ಅದನ್ನೆಲ್ಲ ಸುಮ್ಮನೆ ನೋಡ್ಕೊಂಬಿಟ್ಟು ನಾನು ಒಂದಿಷ್ಟು ಪ್ಲೇಟ್ಸು ಮತ್ತೊಂದೆರಡು ಐಟಮ್ಸು ತೊಗೊಂಡೆ. ಜಾಸ್ತಿ ಏನೂ ನಾನು ಶಾಪ್ ಮಾಡಿಲ್ಲ, ಒಂದು 4ರಿಂದ 5 ಐಟಮ್ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟು ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇಷ್ಟು ಮಾಡೋ ಅಷ್ಟೊತ್ತಿಗೆ ತುಂಬ ಹಸಿವಾಗಿತ್ತು ಹೊಟ್ಟೆ. ನಾವು ಈವ್ನಿಂಗ್ ಹೋಗಿದ್ದೆ ಆ್ಯಕ್ಚುಲಿ, ಕಾಫಿ ಕೂಡ ಕುಡ್ದಿರಲಿಲ್ಲ, ಹಾಗೆ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಹೊಟ್ಟೆ ಚೂರು ಅಂತ ಇತ್ತು. ಏನಾದರೂ ತಿನ್ನೋಣ ಅಂದರೆ ಅಲ್ಲಿ ಏನೂ ಇರಲಿಲ್ಲ ಆ್ಯಕ್ಚುಲಿ. ಇಡೀ ಕಾಂಪ್ಲೆಕ್ಸಲ್ಲೇ ಏನೂ ಇಲ್ಲ, ಈ ಜಸ್ಟ್ ಈ ಡೋನಟ್ಸದು ಒಂದು ಶಾಪ್ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಸೊ ಅಲ್ಲೇ ಒಂದು ಸ್ವಲ್ಪ ಡೋನಟ್ಸ್ ತೊಗೊಂಡ್ಬಿಟ್ಟು ಒಂದು ಕಾಫಿ ತೊಗೊಂಡು ಕುಡ್ಕೊಂಡು ಸ್ವಲ್ಪ ಲೈಟಾಗಿ ಹೊಟ್ಟೆ ತುಂಬಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಇದು ಅವತ್ತಿನ ದಿನ ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂತ ಅದರದ್ದು ಕ್ಲಿಪ್ಪಿಂಗ್ಸು. ಅವತ್ತು ಈಸಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ ಏನಾದರೂ ಮಾಡೋಣ ಅಂತ ಬ್ರೆಡ್ ತರಿಸ್ಕೊಂಡೆ ಆನ್ಲೈನಿಂದ, ಸ್ವಿಗ್ಗಿಯಿಂದ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸ್ಪಿನಾಚ್, ಪಾಲಕ್ ಸೊಪ್ಪನ್ನು ತರಿಸ್ಕೊಂಡಿದ್ದೆ. ಪಾಲಕ್ ಹಾಕ್ಬಿಟ್ಟು ಸ್ವಲ್ಪ ಬ್ರೆಡ್ ಮಾಡ್ಕೊಳ್ಳೋಣ ಅಂದರೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ. ಪಾಲಕ್ ಬ್ರೆಡ್ ಸ್ಯಾಂಡ್ವಿಚ್ ತುಂಬ ಸಖತ್ತಾಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಫಸ್ಟು ಯಾವುದೇ ಸೊಪ್ಪು ತಂದರೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟು ವಾಶ್ ಮಾಡ್ಕೊತೀನಿ. ಇದು ನನ್ನ
ಒಂದು ಅಭ್ಯಾಸ ನಾನು. ಹಾಗಾಗಿ ಅದನ್ನು ಉಪ್ಪಾಕಿ ಸೈಡಿಗೆ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಏನೇನು ಸ್ಯಾಂಡ್ವಿಚಿಗೆ ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ಆನಿಯನ್ನು ಮತ್ತು ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಮಾಡಿದ್ದೆ. ಅಂದರೆ ಒಂದು 2-3 ವೆರೈಟಿ ಸ್ಯಾಂಡ್ವಿಚ್ ಆಯ್ತು ಅವತ್ತು. ಆ್ಯಕ್ಚುಲಿ ನನಗೆ ಏನಂದರೆ ಪಾಲಕ್ ಸ್ಯಾಂಡ್ವಿಚ್ ಬೇಕಿತ್ತು, ಅದಕ್ಕೆ ನಾನು ಪಾಲಕ್ಕು ಮತ್ತು ಚೀಸೆಲ್ಲ ಹಾಕ್ಬಿಟ್ಟು ನನಗೆ ಮಾಡಿಕೊಂಡೆ. ನೆಕ್ಸ್ಟು ಆನಿಯನ್ನು ಚೀಸೆಲ್ಲ ಹಾಕ್ಬಿಟ್ಟು ನನ್ನ ಹಸ್ಬೆಂಡಿಗೆ ಮಾಡಿದ್ದೆ. ನೆಕ್ಸ್ಟ್ ಬರೀ ಚೀಸ್ ಹಾಕ್ಬಿಟ್ಟು ನನ್ನ ಮಗಳಿಗೆ ಮಾಡಿದ್ದೆ. ಸೊ ಒಂದು 3 ವೆರೈಟಿ ಸ್ಯಾಂಡ್ವಿಚ್ ಇವಾಗ ತೋರಿಸ್ತೀನಿ ನೋಡಿ. ಪಾಲಕ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಪಾಲಕ್ಕನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ತವಾ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ. ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಅದು ಬಾಡಿದರೆ ಸಾಕಾಗುತ್ತೆ. ಈ ಥರ ಬಾಡಿಸ್ಕೊಂಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡೆ. ಇದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಏನೇನು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ. 3 ವೆರೈಟಿ ಸ್ಯಾಂಡ್ವಿಚ್ ಅಂತ ಹೇಳಿದ್ನಲ್ವ, ಅದೇ ಥರ ಇವಾಗ 3 ವೆರೈಟಿ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಬ್ರೆಡ್ನ ಫಸ್ಟು ನಾನು ತವಾ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊತೀನಿ. 2 ಸೈಡು ಸ್ವಲ್ಪ ಕೆಂಪಗಾಗೋ ಥರ, ಕ್ರಿಸ್ಪಿ ಆಗೋ ಥರ 2 ಸೈಡು ಬೇಯಿಸ್ಕೊತಾ ಇದ್ದೀನಿ. ಇದು ಫಸ್ಟ್ ವೆರೈಟಿ. ಬ್ರೆಡ್ಡನ್ನ ಬೇಯಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ಲೈಸ್ ಚೀಸ್ ಹಾಕ್ಬಿಟ್ಟು, ಇನ್ನೊಂದು ಬ್ರೆಡ್ಡಿಗೆ ಏನು ಮಯೋನೀಸ್ ಇರುತ್ತಲ್ವ ಅದ್ರ ಸ್ಪ್ರೆಡ್ಡಿಂಗ್ಸು ಯಾವ ಟೈಪ್ ಆದರೂ ನಾವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ತಂದೂರಿ ಮಯೋನೀಸ್ ಇತ್ತು ನನ್ನ ಹತ್ರ, ಅದನ್ನು ಒಂದು ಬ್ರೆಡ್ಗೆ ಹಾಕ್ಕೊಂಬಿಟ್ಟು ಮತ್ತು 2 ಚಿಕ್ಕ ಈರುಳ್ಳಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಬೇಕಿದ್ದರೆ ಸ್ವಲ್ಪ ಈ ಥರ ಕೆಚಪ್ ಕೂಡ ಮಧ್ಯ ಮಿಕ್ಸ್ ಮಾಡ್ಕೊಬೋದು. ಹರ್ಬ್ಸ್ ಏನಾದರೂ ಇದ್ದರೆ, ಈಗ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಕೆಲವೊಂದು ಟೈಪ್ಸ್ ಆಫ್ ಹರ್ಬ್ಸ್ ಬರುತ್ತಲ್ಲ, ಅದೆಲ್ಲ ಇದ್ದರೆ ಅದನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಬೋದು. ಟೊಮೊಟೊ ಬೇಕಾದರೂ ಹಾಕ್ಕೊಬೋದು. ನನಗಿಷ್ಟೇ ಸಿಂಪಲಾಗಿ ಬೇಕಿತ್ತು. ಸೊ ಇದು 1 ಟೈಪು ಈಸಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಈ ಥರ ಮಾಡಿಕೊಂಡೆ. ಇದು 1 ವೆರೈಟಿ ಬ್ರೆಡ್ ಸ್ಯಾಂಡ್ವಿಚ್ಚು. ನೆಕ್ಸ್ಟು ಪಾಲಕ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪಾಲಕ್ ಚೀಸ್ ಸ್ಯಾಂಡ್ವಿಚ್ಚು. ಪಾಲಕ್ನ ನಾನು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ 1 ಸ್ಲೈಸ್ ಆಗುವಷ್ಟು ಚೀಸ್ ಹಾಕ್ಬಿಟ್ಟು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮಯೋನೀಸ್, ತಂದೂರಿ ಮಯೋನೀಸ್ ಇತ್ತಲ್ವ ಅದನ್ನೇ ಹಾಕ್ಕೊಂಡೆ. ಇದಕ್ಕೂ ನಾವು ಫ್ಲೇಕ್ಸು ಮತ್ತು ವೆಜಿಟೇಬಲ್ಸು ಏನು ಬೇಕಾದರೂ ಹಾಕ್ಕೊಬೋದು. ಜಸ್ಟ್ ನನಗೆ ಇಷ್ಟೇ ಸಾಕಾಗಿತ್ತು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇಷ್ಟೇ. ಅದಕ್ಕೆ ಇದನ್ನು ನಾನು ಸ್ವಲ್ಪ ಮೈಕ್ರೋವೇವ್ ಇಟ್ಬಿಟ್ಟು ಮೆಲ್ಟ್ ಮಾಡಿಕೊಂಡೆ, ಚೀಸ್ ಮೆಲ್ಟ್ ಆಗಲಿ ಅಂತ. ನೋಡಿ ಇಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ಈರುಳ್ಳಿ ಹೆಚ್ಚಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದ್ರ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಬ್ರೆಡ್ನ ಫಸ್ಟು ರೋಸ್ಟ್ ಮಾಡಿಕೊಂಡು ಬೆಣ್ಣೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಕೆಂಪಗಾಗೋ ಥರ ಅದ್ರ ಮೇಲೆ ಸ್ವಲ್ಪ ಕೆಚಪ್ ಹಾಕ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಪಾಲಕ್ಕು ಹೆಲ್ದಿನೂ ಕೂಡ, ಬ್ರೆಡ್ಡು ಅಷ್ಟೊಂದು ಹೆಲ್ದಿ ಅಲ್ವಲ್ಲ, ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಗ್ರೀನ್ಸು ಇರಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ಹಾಕ್ಬಿಟ್ಟು ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿರುತ್ತೆ ಚೀಸ್ ಜೊತೆಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಪಾಲಕ್ ಚೀಸ್ ಸ್ಯಾಂಡ್ವಿಚ್ಚು. ನೆಕ್ಸ್ಟು ಇವಾಗ ಇನ್ನೊಂದು ವೆರೈಟಿ. ಸ್ವಲ್ಪ ಬ್ರೆಡ್ಡಿಗೆ ತಂದೂರಿ ಮಯೋನೀಸ್ ಅದನ್ನೇ ಸ್ಪ್ರೆಡ್ ಮಾಡಿ ನೆಕ್ಸ್ಟ್ ಚೀಸ್ ಸ್ಲೈಸ್ ಹಾಕ್ಬಿಟ್ಟು ಈ ಥರ ಉದ್ದುದ್ದಾಗಿ ಪೀಸ್ ಮಾಡಿಕೊಂಡ್ರೆ ಚೀಸಿ ಸ್ಟಿಕ್, ಬ್ರೆಡ್ ಸ್ಟಿಕ್ ಆ ಥರ ಏನಾದರೂ ಹೆಸರು ಇಟ್ಕೊಬೋದು. ಇದು ಹೆಸರೇನೂ ಇಲ್ಲ. ನಾನು ಸ್ಯಾಂಡ್ವಿಚ್ ಮಾಡ್ತಾ ಇದ್ನಲ್ಲ, ಇದೆಲ್ಲ 2 ಮಾಡೋ ಅಷ್ಟೊತ್ತಿಗೆ ಒಂದು ಐಡಿಯಾ ಹೊಡೆದು ಮಾಡಿರೋದು ಇದು 3rd ಸ್ಯಾಂಡ್ವಿಚ್ಚು. ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಕೆಚಪ್ ಜೊತೆಗೆ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ ಸ್ನ್ಯಾಕಿಗೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟೆಲ್ಲ ಆಯಿತು. ನೆಕ್ಸ್ಟು ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಒಂದು ಪಾರ್ಸಲ್ ಬಂದಿತ್ತು ಅಮೆಝಾನ್ದು. ಈ ಥರ ವಾಲ್ ಹ್ಯಾಂಗಿಂಗ್ ಆರ್ಡ್ರ್ ಮಾಡಿದ್ದೆ. ಎಂಟ್ರೆನ್ಸ್ ಪಕ್ಕ ಚಿಕ್ಕದಾಗಿ ವಾಲಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರೋ ಡೆಕೋರೇಟಮು. ಮನೆ ಎಂಟ್ರೆನ್ಸಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಇವಿಲ್ಲ, ಇದು ಡಿಸೈನ್ ಕೂಡ ಇದೆ ಇದರಲ್ಲಿ. ತುಂಬ ಚೀಪ್ ಕೂಡ. ಅಮೆಝಾನಲ್ಲಿ 220 ರೂಪೀಸಿಗೇನೋ ಸಮಥಿಂಗ್ ಸಿಕ್ಕಿತ್ತು. ಸಖತ್ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಹೋಮ್ ಸೆಂಟ್ರಿಂದ ಏನೇನು ತಂದೆ ಐಟಮ್ಸ್ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ತುಂಬ ಲೆಂತಿ ಆಯಿತು ವ್ಲಾಗು ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.